ನಮಸ್ಕಾರ ವೀಕ್ಷಕರೇ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ ಸ್ವಾಗತ. ನನಗೆ ಗೊತ್ತು ಈ ಡೈಲಾಗ್ ನ ಕೇಳಿ ತುಂಬಾ ತಿಂಗಳುಗಳೇ ಆಯ್ತು ಅಂತ ಹೇಳಿ. ಸೊ ಏನ್ ಮಾಡೋದು, ತುಂಬಾ ಬ್ಯುಸಿ ಇದ್ವಿ. ಅಂಡ್ ನಿಮ್ಗೆಲ್ಲರಿಗೂ ಇವತ್ತೊಂದು ಸರ್ಪ್ರೈಸ್ ಇದೆ. ಏನು ಅಂತ ಹೇಳಿದ್ರೆ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ನ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ಹೇಳ್ಬೋದು. ಅದನ್ನ ಇವತ್ತು ಟೂರ್ ಮಾಡೋಣ, ಅದ್ರ ಮುಖಾಂತರ ನಿಮ್ಗೆ ಮತ್ತೊಂದು ವಿಡಿಯೋ ಕೊಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಇಷ್ಟು ತಿಂಗಳು ಏನ್ ಮಾಡ್ತಾ ಇದ್ರಿ ಅಂತ ನೀವು ಕೇಳೋದಾದ್ರೆ, ಸೊ ನಿಮ್ಗಳ ಆಶೀರ್ವಾದ, ತುಂಬಾ ಚೆನ್ನಾಗಿ ಕೆಲಸಗಳು ಪ್ರಾಜೆಕ್ಟ್ಸ್ಗಳು ಬರ್ತಾ ಇತ್ತು. ಕಸ್ಟಮರ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕೆ ಬ್ಯುಸಿ ಆಗಿದ್ವಿ. ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ಸುಮಾರು ನಮ್ದು ಹಳೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ನಮ್ದು ತುಂಬಾ ಹಳೆ ಕಂಪನಿ. ಸೊ ಈ ಕಂಪನಿ ಒಂದು 15x15 ಒಂದು ಚಿಕ್ಕದಾದಂತ ಒಂದು ಆಫೀಸ್ ನ ಸ್ಟಾರ್ಟ್ ಮಾಡಿದಂತ ಶ್ರೀ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇವತ್ತು ಒಂದು ನಿಮ್ಗಳೆಲ್ಲ ಆಶೀರ್ವಾದದಿಂದ ಅರೌಂಡ್ 2000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಯೂಜ್, ಅಂದ್ರೆ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವೆಲ್ಲ ನೋಡಿರ್ತೀರ, ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಅಂದ್ರೆ ಒಂದೊಂದು ತರ ಒಂದೊಂದು ವಿಚಿತ್ರವಾಗಿ ಮಾಡಿರ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ. ಸಚ್ ಆಸ್ ಯಾವುದೇ ಕಾನ್ಸೆಪ್ಟ್ ಆದ್ರೂ ಅಷ್ಟೇ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಲ್ಲಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ತರ ಕ್ಲೀನ್ ಆಗಿ ಡಿಸೈನ್ ಮಾಡಿರುವಂತದ್ದು. ಸೊ ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ, ಬನ್ನಿ ನೋಡೋಣ. ಸೊ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ದಂಗೆ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಾನು ನಮ್ಮ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ನೋಡ್ಲಿಕ್ಕಿಂತ ಮುಂಚೆ ನಮ್ಮ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ, ಮಾಗಡಿ ರೋಡ್, ಬ್ಯಾಡ್ರಳ್ಳಿ, ಭರತ್ ನಗರ್ ಸೆಕೆಂಡ್ ಸ್ಟೇಜ್. ಅಂದ್ರೆ ನಮ್ಮ ಹಳೆ ಆಫೀಸ್ ಏನಿತ್ತು ಅದೇ ಲೊಕ್ಯಾಲಿಟಿಯಲ್ಲಿ ಇದೆ. ಬಟ್ ಒಂದ್ 2 ರೋಡ್ ಈ ಕಡೆ ಬರ್ಬೇಕಾಗತ್ತೆ. ಯಾವುದು ಅಂತ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ, ಉಳ್ಳಾಳ್ ಮೇನ್ ರೋಡ್, ಮಂಜುನಾಥ ಸರ್ಕಲ್ ಅಂತ ಹೇಳಿ ಲ್ಯಾಂಡ್ ಮಾರ್ಕ್, ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ. ವಿಜಯ ಕಾಂಪ್ಲೆಕ್ಸ್ ಅಂತ ಹೇಳಿ ಫಸ್ಟ್ ಫ್ಲೋರ್ ನಲ್ಲಿ. ಸೊ ಇದು ನಮ್ಮ ಆಫೀಸ್ ಲೊಕೇಶನ್. ಸೊ ಇದು ನಮ್ಮ ಆಫೀಸ್ ನ ಎಂಟ್ರಿ. ಸೊ ನೋಡ್ಬೋದು ಎಷ್ಟು ಯೂಜ್ ದೊಡ್ಡ ಆಫೀಸ್ ಅಂತ. ನಿಮ್ಮ ಆ ಸೈಡ್ ಕಾರ್ನರ್ ಇಂದ ನೋಡಿದ್ರೆ ಅಲ್ಲೊಂದು ಆಫೀಸ್ ಕ್ಯಾಬಿನ್ ಇದೆ, ಕಿಚನ್ ಇದೆ. ಸೊ ಅದಾದ್ಮೇಲೆ ನಮ್ಗೆ ಒಂದು ಬ್ಯೂಟಿಫುಲ್ ಟಿವಿ ಯೂನಿಟ್ ಬರುತ್ತೆ. ಟಿವಿ ಯೂನಿಟ್ ಆದ್ಮೇಲೆ ಒಂದು ಬ್ಯೂಟಿಫುಲ್ ಪೂಜಾ ರೂಮ್ ಇದೆ. ಅಂಡ್ ಸ್ಲೈಡಿಂಗ್ ವಾರ್ಡ್ರೋಬ್, ತುಂಬಾ ಪ್ರೀಮಿಯಂ ವರ್ಕ್ ಅಂತಾನೆ ಹೇಳ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಈ ಸಲ ತುಂಬಾ ರಿಚ್ ಆಗಿ ಮಾಡಿದೀವಿ. ಅಂಡ್ 2 ತರ ಡೋರ್ ವಾರ್ಡ್ರೋಬ್ಸ್ ಇದೆ. ಅಟ್ ಲಾಸ್ಟ್ ಅಲ್ಲಿ ಸ್ಟಡಿ ಯೂನಿಟ್ ಇದೆ. ಸೊ ವಾಲ್ ಪಾರ್ಟಿಷನ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು, ಸರ್ ಏನ್ ಸರ್ ವಾಲ್ ಪಾರ್ಟಿಷನ್ಸ್ ಅಂದ್ರೆ? ವಾಲ್ ಪಾರ್ಟಿಷನ್ ಸಿಂಪಲ್ ಆಗಿ ಇಲ್ಲಿ ನಮ್ಮ ಆಫೀಸ್ ನಲ್ಲಿ ಒಂದು 2 ತರ ವಾಲ್ ಪಾರ್ಟಿಷನ್ಸ್ ನ ಕೂಡ ಮಾಡಿದೀವಿ. ಸೊ ಫಸ್ಟ್ಲಿ ನಾನು ಸ್ಟಾರ್ಟ್ ಮಾಡೋದಾದ್ರೆ ಪೂಜಾ ರೂಮ್ ಇಂದಾನೆ ಸ್ಟಾರ್ಟ್ ಮಾಡ್ಬೋಣ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ಪೂಜಾ ರೂಮ್ ನ ಯಾವ ತರ ಎಲ್ಲ ಮಾಡ್ಬೋದು ಅಂತ ಹೇಳಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಈಗ ನೀವು ನನ್ನ ಬಲಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಈ ಪೂಜಾ ರೂಮ್ ಟಾಪ್ ಇಂದ ನಾವು ನೋಡೋದಾದ್ರೆ ಇದು ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನಲ್ಲೇ ಡಿಸೈನ್ ಮಾಡಿರುವಂತದ್ದು. ಸೇಮ್ ಒಳ್ಳೆ ಗೋಪುರ ತರ ಕಾಣ್ತಾ ಇದೆ ನೀವು ನೋಡಿ. ಸೊ ಎಲ್ಲರಿಗೂ ಒಂದು ಡೌಟ್ ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಮೆಜಾರಿಟಿ ಆಫ್ ದ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇರುವಂತದ್ದು ಅಪಾರ್ಟ್ಮೆಂಟ್ಸ್ಗಳು, ಈ ತರ ವಿಲ್ಲಾಗಳು, ಲೈಕ್ ಮನೆಗಳನ್ನು ಮಾಡ್ತಾ ಇದೀವಿ. ಬಟ್ ಅಲ್ಲಿಗೆ ಪೂಜಾ ರೂಮ್ ಅಂತಾನೆ ಸಪರೇಟ್ ಪ್ರಾವಿಷನ್ ನ ಕೊಟ್ಟಿರಲ್ಲ. ಅವಾಗ ಕೇಳ್ತಿರ್ತಾರೆ, ಸರ್ ಒಂದು ಪೂಜಾ ರೂಮ್ ಅಂತಾನೆ ನಮ್ಗೆ ಸಪರೇಟ್ ಆಗಿ ಜಾಗ ಇಲ್ಲ, ಒಂದು ಸಿಂಪಲ್ ಆಗಿ ಮಾಡ್ಬೇಕು ಅಂತ ಹೇಳಿ, ಲೈಕ್ ಅಥವಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಮೇಲ್ಗಡೆ ಗೋಪುರ ಇಟ್ಟು ಕಳಸ ಕೂಡ ಇಟ್ಟಿದೀವಿ. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಓಪನ್ ಡೋರ್ ಇದೆ. ಬಟ್ ಇದ್ರಲ್ಲೇ ಒಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ನಮಗೆ ಡೋರ್ ಓಪನ್ ಮಾಡಿದಾಗ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ವಿ ಹ್ಯಾವ್ ಎನ್ ಆಪ್ಷನ್ ದಟ್ ನಾವ್ ಈ ತರ ಪುಷ್ ಮಾಡ್ಬೋದು ಡೋರ್ನ, ಸೊ ದಟ್ ನಮ್ಗೆ ಈಸಿ ಸ್ಪೇಸ್ ಸಿಗುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು, ಓಮ್ ಅಂತ ಹೇಳಿ ಡಿಸೈನ್ ಮಾಡಿ ಅದಕ್ಕೂ ಕೂಡ ಸ್ಟ್ರಿಪ್ ನ ಡಿಸೈನ್ ಮಾಡಿದೀವಿ, ಸ್ಟ್ರಿಪ್ ವರ್ಕ್ ಮಾಡಿದೀವಿ. ಕೆಳಗಡೆ ನಾವು ನೋಡೋದಾದ್ರೆ ಸ್ಟೋರೇಜ್ ಕೊಟ್ಟಿದೀವಿ, ಏನಾದ್ರು ಐಟಮ್ಸ್ ನ ಇಟ್ಕೊಳ್ಳಕ್ಕೆ ಅಂತ ಹೇಳಿ. ಅಂಡ್ ಅಗೈನ್ ನಾನು ಲಾಸ್ಟ್ ಟೈಮ್ ಯಾವಾಗಿಂದನು ಮೆನ್ಷನ್ ಮಾಡ್ದಂಗೆ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಸಾಫ್ಟ್ ಕ್ಲೋಸರ್, ನೀವು ನೋಡ್ಬೋದು. ಅಂಡ್ ಇದನ್ನ ಕಂಪ್ಲೀಟ್ ಆಗಿ ವುಡನ್ ಟೆಕ್ಸ್ಚರ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು. ಈಗ ನಾನು ನಿಮ್ನ ಕಿಚನ್ ಗೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡ್ಬೋದು ಕಿಚನ್ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ ಅಂತ ಹೇಳಿ, ಇನ್ಕ್ಲೂಡಿಂಗ್ ಈಚ್ ಅಂಡ್ ಎವ್ರಿಥಿಂಗ್ ಇದರಲ್ಲಿ ನಾವು ತೋರಿಸಿದೀವಿ. ಸಚ್ ಆಸ್ ಸಿಂಕ್ ಇಂದ ಹಿಡಿದು ಎಲ್ಲ ಬ್ಯಾಸ್ಕೆಟ್ಸ್ ಅಲ್ಲಿ, ನಾರ್ಮಲ್ ಬ್ಯಾಸ್ಕೆಟ್ಸ್ ಇಂದ ಹಿಡಿದು ಟ್ಯಾಂಡಮ್ ಬ್ಯಾಸ್ಕೆಟ್, ವಿಕರ್ ಬ್ಯಾಸ್ಕೆಟ್ಸ್, ಲೈಕ್ ಬ್ರೇಕ್ಫಾಸ್ಟ್ ಕೌಂಟರು ಎಲ್ಲಾನು. ಸೊ ಫಸ್ಟ್ಲಿ ನಾನು ಸಿಂಕ್ ಇಂದ ನೋಡೋದಾದ್ರೆ, ಸೊ ನೀವು ನೋಡ್ಬೋದು ಸಿಂಕ್ ಏರಿಯಾದಲ್ಲಿ ಏನೇನೆಲ್ಲ ಕೊಟ್ಟಿದ್ದೀನಿ ಅಂತ. ಡಸ್ಟ್ಬಿನ್ ಇದೆ. ಸೊ ಡ್ರೈ ಅಂಡ್ ವೆಟ್ ಎರಡೂ ಕೂಡ ಡಸ್ಟ್ಬಿನ್ ಗೆ ಪ್ರಾವಿಷನ್ ಮಾಡ್ಬೋದು. ಜಸ್ಟ್ ಇದು ಒಂದು ಡೆಮೋ ಆಗಿರೋದ್ರಿಂದ ಸೊ ಒಂದು ಡ್ರೈ ಡಸ್ಟ್ಬಿನ್ ಅನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ SS ಬ್ಯಾಸ್ಕೆಟ್ಸ್ ನ ಕೊಟ್ಟಿದ್ದೀವಿ.
ಸೊ ಆಸ್ ಯೂಶುವಲ್ ಕಟ್ಲರಿ ಇದೆ, ಒಂದು ಪ್ಲೇನ್ ಇದೆ ಅಂಡ್ ಇದು ತಾಲಿ ಇದೆ. ಸೊ ಇದೊಂದು. ಅಂಡ್ ಇಲ್ಲಿ ಎಲ್ಲಾರು ಕೇಳ್ತಾ ಇದ್ದಿದ್ದು, ಸೊ ಕಾರ್ನರ್ನ ಹೆಂಗಾದ್ರೂ ಯುಟಿಲೈಸ್ ಮಾಡ್ಬೇಕಲ್ಲ ಸರ್, ಯಾವ್ದಾದ್ರು ಒಂದು ಒಳ್ಳೆ ಆಪ್ಷನ್ ಕೊಡಿ ಅಂತ ಹೇಳಿ. ನೀವು ನೋಡ್ಬೋದು ಮ್ಯಾಜಿಕ್ ಕಾರ್ನರ್ನ ಕೂಡ ಈ ಸಲ ಯೂಸ್ ಮಾಡಿದೀವಿ ಹೊಸ ಆಫೀಸ್ ನಲ್ಲಿ. ಸೊ ಇದು ಎಲ್ಲಾ ಕ್ಲೈಂಟ್ಸ್ ಗಳಿಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಅಂಡ್ ಇಲ್ಲಿ ನೀವು ನೋಡ್ಬೋದು ಟ್ಯಾಂಡಮ್ ನ ಯೂಸ್ ಮಾಡಿದೀವಿ. ಸೊ PVC ಟ್ರೇ ಇದೆ, ಸೊ ವಾಷಬಲ್ ಇರುತ್ತೆ, ಈಸಿಯಾಗಿ ಇದನ್ನ ತೆಗೆದು ವಾಶ್ ಮಾಡಿ ಮತ್ತೆ ಹಿಂಗೆ ಸೆಟ್ ಮಾಡ್ಕೊಳ್ಬಹುದು. ಅಂಡ್ ಒಳ್ಳೆ ಪ್ರೀಮಿಯಂ ಲುಕ್ ಇರುತ್ತೆ ಕಿಚನ್ಗೆ. ಇದು ಕಟ್ಲರಿ, ಇಲ್ಲಿ ನಮಗೆ ಕಪನ್ ಸಾಸರ್ ಇದೆ ಅಂಡ್ ಇಲ್ಲಿ ಬಂದ್ಬಿಟ್ಟು ತಾಲಿ ಇದೆ. ಎಲ್ರೂ ಅಷ್ಟೇ, ನಾನು ನಮ್ಮ ವೀಕ್ಷಕರಿಗೆ ಕೇಳೋದು, ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂದಿದ ತಕ್ಷಣ ಬ್ಲೈಂಡ್ ಆಗಿ ಯಾರನ್ನೂ ನಂಬೇಡಿ, ಏನೇನೇನೇನೋ ಹೇಳ್ತಾ ಇದಾರೆ, ಲೈಕ್ ಸಚಸ್ ಅದಿದೆ ಇದಿದೆ ನಮ್ದು ಹಳೆ ಕಂಪ್ನಿ. ನೋಡಿ ಫಸ್ಟ್ ಡಾಕ್ಯುಮೆಂಟ್ ನೋಡಿ, ಪ್ರೂಫ್ ನೋಡಿ, ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ, ನಿಜವಾಗ್ಲೂ ಅವ್ರಿಗೆ ಕೆಲಸ ಕೊಟ್ರೆ ಹರಹರ. ಅವ್ರು ಮಾಡೋ ಮಿಸ್ಟೇಕ್ನೆಲ್ಲ ಬೇರೆಯವ್ರ ಮೂತಿಗೆ, ಅದೇನೋ ಕೋತಿ ತಾನ್ ತಿಂದು ಬೇರೆಯವ್ರ ಮೂತಿಗೆ ಒರೆಸ್ತು ಅನ್ನಂಗೆ. ದಯವಿಟ್ಟು ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಯಾವುದೇ ಕೆಲಸ ಆಗಿರ್ಬೋದು, ಯೋಚನೆ ಮಾಡಿ ಒಳ್ಳೆಯವ್ರಿಗೆ ಕೊಡಿ. ಯಾಕೆ ಅಂತಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ಫಸ್ಟ್, ಆ ಕಾರಣಕ್ಕೆ. ಸೊ ಅದೊಂದು. ಇಲ್ಲಿ ಒಂದು ಬಾಟ್ಲ್ ಪುಲ್ ಔಟ್ ಕೂಡ ಹಾಕಿದೀವಿ ಟ್ಯಾಂಡಮ್ ನಲ್ಲೇ. ಸೊ ನಾನು ಹೇಳದ್ ಮರ್ತೆ, ಆಕ್ಚುಲ್ ಆಗಿ ನಾವ್ ಏನ್ ಟ್ಯಾಂಡಮ್ ನ ಹಾಕ್ತಿವಿ ಅನ್ನೋದು ಎಲ್ಲರಿಗೂ ಡೌಟು. ಎಲ್ಲಾರು ಹೇಳ್ತಾರೆ ಸರ್ ಎಪ್ಕೋ ಎಪ್ಕೋ ಎಪ್ಕೋ, ಇನ್ನೊಂದು XYZ ಕಂಪನಿಗಳನ್ನ. ನಾವೆಲ್ಲ ಸರ್ ಯೂಸ್ ಮಾಡೋದು ಆಬ್ಲೋ ಕಂಪನಿಯ ಫಿಟ್ಟಿಂಗ್ಸ್ಗಳು. ನೀವು ನೋಡ್ಬೋದು ಇಲ್ಲಿ ಆಬ್ಲೋ ಅಂತ ಕೂಡ ಮೆನ್ಷನ್ ಆಗಿದೆ, ನೀವು ನೋಡ್ಬೋದು ಆಬ್ಲೋ ಅಂತ. ಸೊ ಈ ಕಂಪನಿ ಒಟ್ಟಿಗೆ ನಾವು ಟೈ ಅಪ್ ಆಗಿದ್ದೀವಿ. ಸೊ ವಾಟ್ ಈಸ್ ಟೈ ಅಪ್? ಇವಾಗ ನಾನು ಆ ಕಂಪ್ನಿ ಜೊತೆ ಟೈ ಅಪ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಫ್ಯೂಚರ್ ಅಲ್ಲಿ ಇಫ್ ಅಟ್ ಆಲ್ ಆ ಪ್ರಾಡಕ್ಟ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಹಳೆ ವಿಡಿಯೋಸ್ಗಳೆಲ್ಲ ನಿಮ್ಗೆ ಸುಮಾರು ಸಲ ತಿಳಿಸ್ಕೊಟ್ಟಿದ್ದೀನಿ. ನಮ್ದೆಲ್ಲ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಇರುತ್ತೆ. ಹೆಸರಲ್ಲಿ ಬರೀ ದುಡ್ಡಿನ ಮಾತ್ರ ಅಲ್ಲ ಅಗ್ರಿಮೆಂಟ್ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಇಂದ ಹಿಡಿದು ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀವಿ. ಅದಕ್ಕೆ ನಾನು ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಅಂತ ಹೇಳೋದು. ಸೊ ಇದೇ ತರ ಡೀಟೇಲ್ಡ್ ಆಗಿ ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಮೆನ್ಷನ್ ಮಾಡಿ ಅದೇ ಐಟಮ್ಸ್ ಗಳನ್ನ ನಾವು ಯೂಸ್ ಮಾಡುವಂಥದ್ದು. ಸೊ ಅಗೇನ್ ನಾವ್ ಇಲ್ಲಿ ನೋಡೋದಾದ್ರೆ ವಿಕರ್ ಬ್ಯಾಸ್ಕೆಟ್ ಈ ಸಲ ಹೊಸದಾಗಿ ಏನ್ ತಂದಿದ್ದೀನಿ ಅಂದ್ರೆ 4 ಇಂಚ್ ವಿಕರ್ ಕೂಡ ತಗೊಂಡ್ಬಂದಿದ್ದೀನಿ. ಸೊ ಯಾವಾಗ್ಲೂ ಅಷ್ಟೇ 6 ಇಂಚಸ್ ನೋಡ್ತಾ ಇದ್ರಿ ಅಂಡ್ 8 ಇಂಚಸ್ ನ ನೋಡ್ತಾ ಇದ್ರಿ. ಸೊ ಈ ಸಲ ಸೆಟ್ ಆಫ್ 3 ತಗೊಂಡ್ಬಂದಿರುವಂಥದ್ದು. ಅಂಡ್ ಇಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಗ್ರಾಸರಿ ಬಾಕ್ಸ್ ಇದೆ. ಇಲ್ಲಿ ಒಳಗಡೆ ನಾನು ಓಪನ್ ಮಾಡಿದ್ರೆ ಗ್ಲಾಸ್ ಶೆಲ್ಫ್ ನ ಕೊಟ್ಟಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ. ಅಂಡ್ ಇದು ಹೈಡ್ರಾಲಿಕ್ ಇದೆ ಎರಡೂ ಕೂಡ. ಅಲ್ಲೂ ಕೂಡ ಲೈಟ್ಸ್ಗೆ ಪ್ರಾವಿಷನ್ ಮಾಡಿದೀವಿ. ಸೊ ಅಂಡ್ ಇಲ್ಲಿ ನಾರ್ಮಲ್ ಅಂದ್ರೆ ನಮ್ಮ ಶೆಲ್ಫ್, ನಮ್ಮ ACP ಶೀಟ್ ಅಲ್ಯೂಮಿನಿಯಂ ನಲ್ಲೇನೆ ಶೆಲ್ಫ್ ಮಾಡಿರುವಂತದ್ದು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನೀವು ನೋಡ್ಬೋದು. ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಸಾಫ್ಟ್ ಕ್ಲೋಸರ್. ಕೆಳಗಡೆ ಓಪನ್ ಶೆಲ್ಫ್ ಅನ್ನ ಕೊಟ್ಟಿದೀವಿ, ನೀವು ಇಲ್ಲಿ ನೋಡ್ಬೋದು. ಸೊ ಇದೇನಿದು ಅಂತ ನಿಮಗೆ ಡೌಟು. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ದ ಓನ್ಲಿ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ಇದು ಮೆಟಲ್ ಆಗಿರೋದ್ರಿಂದ ಶಾರ್ಪ್ ಎಡ್ಜಸ್ ಇರುತ್ತೆ. ಕಿಚನ್ ಅಲ್ಲಿ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ನಮ್ದು ಸೂಕ್ಷ್ಮ ಇರುತ್ತೆ, ಸ್ಕಿನ್ ಟೇರ್ ಆಗುತ್ತೆ ಅಂತ ಹೇಳಿ. ಹೊಸ ಕ್ಯಾಪ್ಸ್ ಗಳು ಬಂದಿದೆ, ಎಲ್ಲ ಈ ತರ ಕ್ಯಾಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ. ನೀವು ಪ್ರತಿ ಒಂದು ಜಾಗದಲ್ಲೂ ನೋಡ್ಬೋದು, ನಾವ್ ಇಲ್ಲಿ ಎಲ್ಲಾ ಕಡೆ ಕ್ಯಾಪ್ಸ್ ಇನ್ಸ್ಟಾಲ್ ಮಾಡಿದೀವಿ. ವೈ? ಬಿಕಾಸ್ ಈ ಕ್ಯಾಪ್ಸ್ ಹಾಕೋದ್ರಿಂದ ಸ್ವಲ್ಪ ಲುಕ್ ಸ್ವಲ್ಪ ಕಮ್ಮಿ ಬರ್ಬೋದು, ಬಟ್ ಆದ್ರೆ ಇಟ್ಸ್ ವೆರಿ ಏನಂತೀವಿ ಸೇಫ್ಟಿ ಮೆಷರ್ಸ್ ನಲ್ಲಿ ಕ್ಯಾಪ್ ನ ಯೂಸ್ ಮಾಡಿರುವಂತದ್ದು. ಅಂಡ್ ನಾವಿಲ್ಲಿ ನೋಡೋದಾದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಒಂದು ಒಳ್ಳೆ ಹ್ಯಾಂಗಿಂಗ್ ಲೈಟ್ಸ್ ನ ಹಾಕಿ ಆ ಕಡೆ ಕಂಪ್ಲೀಟ್ ಓಪನ್ ಶೆಲ್ಫ್ ಕೊಟ್ಟಿದೀವಿ. ಲೈಕ್ ಸಚ್ ಆಸ್ ಕ್ರಾಕರಿ ಯೂನಿಟ್ ತರ ಏನ್ ಬೇಕಾದ್ರೂ ಇಟ್ಕೊಳ್ಬಹುದು. ಇದು ನಮ್ಮ ಕಿಚನ್ ಟೂರು. ಸೊ ಇಲ್ಲಿ ನಾವು ನೋಡೋದಾದ್ರೆ ಒಂದು ಪ್ಯಾಂಟ್ರಿ ಯೂನಿಟ್ ನ ಮಾಡಿದೀವಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಪ್ಯಾಂಟ್ರಿ ಯೂನಿಟ್ ಈ ಭಾಗದಲ್ಲಿ ನೋಡೋದಾದ್ರೆ ಗೋಲ್ಡನ್ ಟ್ಯೂಬ್ ನಲ್ಲಿ ಒಂದು ಸಿಂಪಲ್ ವಾಲ್ ಪಾರ್ಟಿಷನ್ಸ್, ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಡಿಸೈನ್ ಮಾಡಿರುವಂತದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂಡ್ ಲುಕ್ ಕೂಡ ಸೂಪರ್ ಆಗಿ ಕೊಡುತ್ತೆ ಇದೊಂದು ವಾಲ್ ಪಾರ್ಟಿಷನ್. ಅಂಡ್ ಅಗೈನ್ ಈ ಕಡೆ ಬಂದ್ರೆ ಇಲ್ಲೊಂದು ವಾಲ್ ಪಾರ್ಟಿಷನ್ಸ್ ಇದೆ, ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ ವುಡನ್ ವಿತ್ ವೈಟ್ ಕಾಂಬಿನೇಷನ್ ನಲ್ಲಿ. ಸೊ ಆಲ್ರೆಡಿ ನಾವೆಲ್ಲ ಪಾಟ್ಸ್ಗಳು, ಆರ್ಟಿಫಿಷಿಯಲ್ ಪಾಟ್ಸ್ಗಳನ್ನೆಲ್ಲ ಆರ್ಗನೈಸ್ ಮಾಡಿದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ಈ ತರದೆಲ್ಲ ಒಂದು ಸಣ್ಣ ಸಣ್ಣ ವರ್ಕ್ಗಳು ಕೂಡ ನಿಮ್ಮ ಮನೆಯ
ಇಂಟೀರಿಯರ್ಸ್ ನ ಅಂದಾನ ಹೆಚ್ಚುತ್ತೆ. ಸೊ ಇಟ್ಸ್ ಬೆಟರ್ ನಾವ್ ಏನೇ ಒಂದು ಮಾಡಿಸುವಾಗ ಕೆಲ್ಸನ ಬ್ಲೈಂಡ್ ಆಗಿ ಅದನ್ನ ಮಾಡೋದ್ಕಿಂತ ನಮ್ಮಿಂದ ಸಜೆಷನ್ಸ್ ಗಳು ತಗೊಳ್ಳೋದಾಗಿರ್ಬೋದು, ಅಥವಾ ನಾವು ನಿಮ್ಮನ್ನ ಯಾವ ತರ ಸಜೆಷನ್ಸ್ ಗಳನ್ನ ಕೊಟ್ಟು ನಿಮ್ಮನ್ನ ಮೂವ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎನ್ ಇಂಟೀರಿಯರ್ ಡಿಸೈನರ್ಸ್. ನಮ್ಮ ಹತ್ರ ಇರೋ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ನಮ್ಮ ಹತ್ರ ಇರುವಂತ ಎಕ್ಸಿಕ್ಯೂಟಿವ್ಸ್ ಗಳಾಗಿರ್ಬೋದು, ಪ್ರತಿಯೊಬ್ರು ದೇ ಆರ್ ವೆರಿ ಮಚ್ ಸ್ಕಿಲ್ಡ್ ಅಂಡ್ ಎಸ್ಪೆಷಲಿ ಟ್ರೈನ್ಡ್. ನೀವು ಇದೊಂದು ಜಾಗ ತೋರಿಸ್ಬಿಟ್ಟು ಸರ್ ಇಲ್ಲಿ ಏನಾದ್ರು ಒಂದು ಡಿಸೈನ್ ಕೊಡಿದ್ರೆ ಪಟ್ ಪಟ್ ಅಂತ ಕೊಡ್ತಾರೆ, ಆ ತರ ಕೇಪಬಿಲಿಟಿ ಇರೋರು. ಯಾಕಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಟು ಡಿಸೈನ್, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಇಲ್ಲಿ ಸ್ಟಡಿ ಯೂನಿಟ್ ನ ಮಾಡಿದೀವಿ. ಸಿಂಪಲ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಲರ್ ಅಂತ ಹೇಳಿ. ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಬ್ಯಾಕ್ ಸೈಡ್ಗೆ ರಾಫ್ಟರ್ಸ್ ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಸ್ಟೋರೇಜ್ಗೆ ಜಾಗ ಕೊಟ್ಟಿದ್ದೀವಿ. ಸೊ ಸ್ಟೋರೇಜ್ಗೆ ಜಾಗ ಕೊಟ್ಟು ಒಂದು ಕೀಬೋರ್ಡ್ ಇಟ್ಕೊಳ್ಳೋಕೆ ಅಂತ ಹೇಳಿ ಪ್ರಾವಿಷನ್ ಮಾಡಿದ್ವಿ. ಡ್ರಾರ್ ಇದೆ ಅಂಡ್ ಡೋರ್ ಇದೆ ಕೆಳಗೆ. ಇದು ಒಂದು ಸ್ಟಡಿ ಯೂನಿಟ್. ಅಂಡ್ ಈ ಕಡೆ ಬಂದ್ರೆ ಇಲ್ಲಿಂದ ನಮ್ಮ ವಾರ್ಡ್ರೂಬ್ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಎಲ್ಲಾನು ತೋರಿಸ್ಬಿಟ್ಟು ಈಗ ಲಾಸ್ಟ್ ಅಲ್ಲಿ ವಾರ್ಡ್ರೂಬ್ ಬಂದೆ ಅಂತ ಹೇಳಿದ್ರೆ, ದ ಒನ್ ಅಂಡ್ ಓನ್ಲಿ ಕಂಪನಿ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅನೆ 3 ತರ ಕ್ಯಾಟಗರಿ ವರ್ಕ್ ನ ಇಟ್ಟಿರೋದು. ಏನಪ್ಪ ನಿಮ್ದು ಹೊಸದು, ಇದ್ಯಾವುದೋ ಹೊಸ ಸ್ಟೋರಿ ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಮೆಟಲ್ ಆಗಿರೋದನ್ನ ನಾವ್ ಹೇಗ್ ಬೇಕು ಅದನ್ನ ನಾವ್ ಯೂಸ್ ಮಾಡಕ್ ಆಗಲ್ಲ. ಸೊ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಸ್ಕಿಲ್ಡ್ ಇದ್ರೆ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಮಾಡೋ ಕೆಲಸ ನಿಮ್ಗೆ ಯಾವುದೇ ಕಾರಣಕ್ಕೂ ಮೈಂಟೆನೆನ್ಸ್ ಬರಬಾರ್ದು. ನಾವು ಅವಾಗಲೇ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನಲ್ಲೇ ಹಾಕಿರ್ತೀವಿ, ನೀವು ನೋಡ್ಬೋದು, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್, ವೆದರ್ ರೆಸಿಸ್ಟೆನ್ಸ್ ಮತ್ತೆ ಝೀರೋ ಮೈಂಟೆನೆನ್ಸ್ ಅಂತ. ಸೊ ಈ ತರ. ಸೊ ಫಸ್ಟ್ಲಿ ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ಅಂತ ನೇಮ್ ಮಾಡಿದೀವಿ. ವಾಟ್ ಈಸ್ ಗೋಲ್ಡ್, ನಾನು ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂಡ್ ಇಲ್ಲಿ ಪ್ಲಾಟಿನಮ್ ಅಂತ ಇದೆ ನೋಡ್ಬೋದು, ಅಂಡ್ ಇಲ್ಲಿ ಡೈಮಂಡ್ ಅಂತ ಇದೆ ನೀವು ನೋಡ್ಬೋದು. ಸೊ ಈ 3 ಕ್ಯಾಟಗರಿ ಆಫ್ ವರ್ಕ್ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಾಟ್ ಈಸ್ ಗೋಲ್ಡ್ ಅಂದ್ರೆ, ಗೋಲ್ಡ್ ನಾನು ನಿಮ್ಗೆ ಅವಾಗ್ಲೇ ಮತ್ತೆ ಇನ್ನೊಂದ್ಸಲ ನೆನಪಿಸ್ತೀನಿ ವೀಕ್ಷಕರೇ, ನಾವು 3 ತರ ಕ್ಯಾಟಗರಿ ಮಾಡಿದೀವಿ. ದ ಒನ್ ಅಂಡ್ ಓನ್ಲಿ ಕಂಪನಿ ಈ 3 ಕ್ಯಾಟಗರಿ ವರ್ಕ್ ನ ಮಾಡಿರೋದು, ಕ್ಯಾಟಗರೈಸ್ ಮಾಡಿರೋದು. ವೈ? ಬಿಕಾಸ್ ಲೈಫ್ ಬರಬೇಕು. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ಆ ತರ ಇದೆ, ಈ ತರ ಇದೆ, ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ನಮ್ಮಲ್ಲೇ ಮೊದಲು. ಇವೆಲ್ಲ ಸುಳ್ಳು. ಯಾರು ಮೊದಲಲ್ಲ. ಸೊ ಇದು ಯಾವಾಗ್ಲೂ ಬಂದಿದೆ ಇಂಡಿಯಾಗೆ, ಯಾವಾಗ್ಲೂ ಬಂದಿದೆ ಕರ್ನಾಟಕಗೆ, ಇಡೀ ವರ್ಲ್ಡ್ಗೆ ನಾವೇ ಫಸ್ಟ್, ಇಡೀ ಇಂಡಿಯಾಗೆ ನಾವೇ ಫಸ್ಟ್ ಅಂತ ಅನ್ನೋಕ್ ಆಗಲ್ಲ. ಅದು ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ನಾನು ಹೇಳೋದು ನನ್ನ ಲೈಫ್, ನಮ್ಮ ಕಸ್ಟಮರ್ಸ್, ಈಗ ನಂದನ್ ಮಾತ್ರ ಯೋಚನೆ ಮಾಡ್ತೀನಿ. ನಮ್ಮ ಕಸ್ಟಮರ್ಸ್ ಬಂದಾಗ ಅವ್ರು ನನ್ನಿಂದ ಕೆಲಸ ಮಾಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮೈಂಟೆನೆನ್ಸ್ ಬರಬಾರ್ದು. ಯಾಕಂದ್ರೆ ಇದು ಅಲ್ಯೂಮಿನಿಯಂ ಆಗಿರೋದ್ರಿಂದ. ವುಡ್ ಅಂದ್ರೆ ನಿಮ್ಗೆ ಸಣ್ಣ ಪುಟ್ಟ ಕಾರ್ಪೆಂಟರ್ ಸಿಕ್ಬಿಡ್ತಾರೆ, ನೀವೇನೋ ಮಾಡಿಸ್ಕೊಂಡ್ಬಿಡ್ತೀರ ಮನೇಲಿ. ಬಟ್ ವಾಟ್ ಅಬೌಟ್ ಅಲ್ಯೂಮಿನಿಯಂ? ಸೊ ಆ ಕಾರಣಕ್ಕೆ ಡೀಟೇಲ್ಡ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಾಟ್ ಈಸ್ ಗೋಲ್ಡ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾಡಿರೋದೆಲ್ಲ ಝೀರೋ ಮೈಂಟೆನೆನ್ಸ್ ವರ್ಕೆ. ಸೊ ನೀವು ನೋಡ್ಬೋದು, ಗೋಲ್ಡ್ ಅಂತ ಹೇಳಿದ್ರೆ ಸಿಂಗಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ. ವಾಟ್ ಈಸ್ ಸಿಂಗಲ್ ಸೈಡ್ ಶೀಟ್? ನೀವು ಇಲ್ಲಿ ನೋಡ್ಬೋದು, ಸಿಂಗಲ್ ಡೋರಿಗೆಲ್ಲ ಸಿಂಗಲ್ ಇದೆ, ಶೆಲ್ಫ್ ಅಂಡ್ ಪಾರ್ಟಿಷನ್ಸ್ಗೂ ಕೂಡ ಸಿಂಗಲ್ ಇರುತ್ತೆ. ಇದನ್ನ ಗೋಲ್ಡ್ ಅಂತ ಕರಿತೀವಿ. ನೋಡಿ, ನೀಟಾಗಿ ಸಾಫ್ಟ್ ಕ್ಲೋಸ್ ಆಗ್ತಾ ಇದೆ. ನನ್ನ ಬ್ಯಾಕ್ ಸೈಡ್ ನೀವು ನೋಡೋದಾದ್ರೆ ಮೇಲ್ಗಡೆ ಲಾಫ್ಟ್ ಇದೆ, ಬರ್ಗಂಡಿ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರೋವಂಥದ್ದು. ಈಗ ನೀವು ನನ್ನ ನೆಕ್ಸ್ಟ್ ವಾರ್ಡ್ರೂಬ್ ನೋಡಿದ್ರೆ ಪ್ಲಾಟಿನಮ್ ವರ್ಕ್. ವಾಟ್ ಈಸ್ ಪ್ಲಾಟಿನಮ್ ವರ್ಕ್? ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಕಲರ್ ಕಾಂಬಿನೇಷನ್ ಬಂದು ಚಾಂಪಿಯನ್ ಗೋಲ್ಡ್ ವಿತ್ ವೈಟ್, ಒಂದು ಬಾರ್ಡರ್ ವರ್ಕ್, ಹೊಸ ತರ ಬಾರ್ಡರ್ ವರ್ಕ್ ನ ಮಾಡಿರುವಂತದ್ದು. ಸೊ ವಾಟ್ ಈಸ್ ಪ್ಲಾಟಿನಮ್ ಅಂದ್ರೆ, ಗೋಲ್ಡ್ ಅಲ್ಲಿ ಎಲ್ಲ ಸಿಂಗಲ್ ಸೈಡ್ ಶೀಟ್ ಬರುತ್ತೆ, ಕರೆಕ್ಟಾ? ಪ್ಲಾಟಿನಮ್ ಅಲ್ಲಿ ಡೋರಿಗೆ ಮಾತ್ರ ಡಬಲ್ ಸೈಡ್ ಶೀಟ್ ಬರುತ್ತೆ. ಸೊ ದಟ್ ಫಿನಿಶಿಂಗ್ ಈ ತರ ಇರುತ್ತೆ. ಸೊ ಡೋರಿಗೆ ಡಬಲ್ ಸೈಡ್ ಶೀಟ್ ಹಾಕಿದಾಗ ಅದ್ರ ಲುಕ್ಕೇ ಬೇರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ನಾವು ಡಬಲ್ ಸೈಡ್ ಶೀಟ್ ಅನ್ನ ಹಾಕಿರ್ತೀವಿ ಡೋರಿಗೆ ಮಾತ್ರ ಪ್ಲಾಟಿನಮ್ ನಲ್ಲಿ. ಈಗ ಇಫ್ ಅಟ್ ಆಲ್ ಏನಾದ್ರು ಕಸ್ಟಮರ್ ಸರ್ ಡೈಮಂಡ್ ವರ್ಕ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸರ್ ವಾಟ್ ಈಸ್ ಡೈಮಂಡ್ ಅಂದ್ರೆ ನೀವು ಇಲ್ಲಿ ಬರ್ಬೋದು. ಸೊ ಫಸ್ಟ್ಲಿ ನಾನು ಸ್ಲೈಡಿಂಗ್ ಡೋರ್ನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಸೊ ದಟ್ ಯಾವ ತರ ಕಾಣುತ್ತೆ ಅಂತ ನೋಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಸರು ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ವಾರ್ಡ್ರೂಬ್ ಅಂತ ಹೇಳಿದ್ರೆ. ಈಗ ಆಲ್ರೆಡಿ ನಮ್ಮ ಆಫೀಸ್ ಮಾಡಿನೇ ಇಟ್ಸ್ ಬಿನ್ ಆಲ್ರೆಡಿ ಅರೌಂಡ್ ಒಂದು 1.5 ಮಂತ್ ಆಯ್ತು. ಕಸ್ಟಮರ್ಸ್ ಗಳನ್ನ ಕರ್ಕೊಂಡ್ಬಂದು ಕೂಡ ತೋರಿಸ್ತಾ ಇದ್ವಿ. ಇದೇ ತರ ಎಷ್ಟೋ ಕಸ್ಟಮರ್ಸ್ ಗಳು ಮನೆಗೆ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ನಾವು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ವಾಟ್ ಈಸ್ ಡೈಮಂಡ್ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ ಆಗಿ ಡಬಲ್ ಸೈಡ್ ಶೀಟ್ ವರ್ಕ್ ಬರುತ್ತೆ. ಯಾವ ತರ?
ಡೋರ್ಗೂ ಡಬಲ್ ಸೈಡ್ ಶೀಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಡೋರ್ಗೂ ಡಬಲ್ ಸೈಡ್ ಶೀಟ್ ವರ್ಕ್ ಬರುತ್ತೆ. ಅಂಡ್ ಶೆಲ್ಫ್ಸ್, ಪಾರ್ಟಿಷನ್ಸ್ ಎಲ್ಲಾನು ಕೂಡ ಡಬಲ್ ಸೈಡ್ ಶೀಟ್ ಬರುತ್ತೆ. ಈಚ್ ಅಂಡ್ ಎವ್ರಿಥಿಂಗ್, ಶೆಲ್ಫ್ಸ್, ಪಾರ್ಟಿಷನ್ಸ್ ಎಲ್ಲಾನು ಕೂಡ ಡಬಲ್ ಸೈಡ್ ಶೀಟ್ ವರ್ಕ್ ಬರುತ್ತೆ. ಸೊ ಇದು ಡೈಮಂಡ್ ವರ್ಕ್ ಅಂತ ಹೇಳಿದ್ರೆ. ಸೊ ಪ್ರತಿಯೊಂದಕ್ಕೂ ಅದರದೇ ಆದಂತ ಬಜೆಟ್ಸ್ ಇರುತ್ತೆ, ಅದರದೇ ಆದಂತ ಪ್ರೈಸಿಂಗ್ ಗಳಿದೆ. ಕಸ್ಟಮರ್ ಯಾವ ಕ್ಯಾಟಗರಿ ವರ್ಕ್ ನ ಪ್ರಿಫರ್ ಮಾಡ್ತಾರೆ, ಚೂಸ್ ಮಾಡ್ತಾರೆ, ಅದ್ರ ಮೇಲೆ ನಾವು ಕೊಟೇಶನ್ ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಅಂಡ್ ನಿಮ್ಗೆ ಸಿಂಗಲ್ ಸೈಡ್ ಶೀಟ್ ಯಾವ ತರ ಕಾಣುತ್ತೆ, ಡಬಲ್ ಸೈಡ್ ಶೀಟ್ ಯಾವ ತರ ಕಾಣುತ್ತೆ, ಲೈಕ್ ಅದೊಂದು ಡೌಟ್ ಇರ್ಬೋದು. ಇಲ್ಲಿ ನೋಡಿ ಡೋರ್ ವಾರ್ಡ್ರೋಬ್, ನಾನು ಸ್ಲೈಡಿಂಗ್ ವಾರ್ಡ್ರೋಬ್ ತೋರಿಸಿದೆ. ಡೋರ್ ವಾರ್ಡ್ರೋಬ್ ನಲ್ಲಿ ಕೂಡ ಡಬಲ್ ಸೈಡ್ ಶೀಟ್ ವರ್ಕ್ ಅಂತ ಹೇಳಿದ್ರೆ ಈ ತರ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೇಮ್ ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಸೊ ಇದು ನಮ್ಮ ವಾರ್ಡ್ರೋಬ್ ನ ಗೋಲ್ಡ್, ಪ್ಲಾಟಿನಂ, ಡೈಮಂಡ್ ವರ್ಕಿನ ಎಕ್ಸ್ಪ್ಲನೇಷನ್. ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ನಾವು ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಮಾಡಿದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಅದನ್ನು ಕೂಡ. ಸೊ ಹಾಫ್ ಮೂನ್ ಅಂತ ಏನಂತೀವಿ, ಹಾಫ್ ಮೂನ್ ಡಿಸೈನ್ ಮಿರರ್ ನ ಕಟ್ ಮಾಡಿಸಿ ಮಾಡಿರುವಂತದ್ದು. ಅದರ ಆಪೋಸಿಟ್ ಗೆ ಕೂಡ ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ಹಿಂದೆಗಡೆ ಕಂಪ್ಲೀಟ್ ಆಗಿ ಸ್ಟೋರೇಜ್ಗೆ ಅಂತ ಪ್ರಾವಿಷನ್ ಇದೆ. ಅಂಡ್ ಲೈಟ್ ಪ್ರಾವಿಷನ್ ಅನ್ನ ಕೂಡ ಕೊಟ್ಟಿದ್ದೀವಿ, ಮಿರರ್ ಹಾಕಿದೀವಿ. ಸೊ ಅಟ್ ಲಾಸ್ಟ್ ಈ ನಮ್ಮ ಆಫೀಸ್ ನಲ್ಲಿ ಒಂದು ಟಿವಿ ಯೂನಿಟ್ ನೀವು ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು. ತುಂಬಾ ದೊಡ್ಡ ಟಿವಿ ಯೂನಿಟ್ ಇದೆ, ತುಂಬಾ 8 ಫೀಟ್ ಇದೆ ಇದು ಅಗಲ. ಸೊ ಈ ಕಡೆ ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ, ಎರಡೂ ಕಡೆ ಮೇಲ್ಗಡೆ ಹೆಡ್ ಬೋರ್ಡ್ಸ್ ಅನ್ನ ಕೊಟ್ಟಿದೀವಿ, ಹೆಡ್ ಸ್ಲ್ಯಾಬ್ಸ್ ನ. ಸೊ ನೋಡ್ಬೋದು ನೀವಲ್ಲಿ. ಸೊ ಇಲ್ಲಿ ಒಂದು ಟಿವಿನ ಪ್ರಾವಿಷನ್ ಮಾಡಿ ಬ್ಯಾಕ್ ಸೈಡ್ಗೆ ಮಾರ್ಬಲ್ ಶೀಟ್ ನ ಕೊಟ್ಟಿರುವಂತದ್ದು ವಾಲ್ ಪ್ಯಾನಲಿಂಗ್ ಆಗಿ. ಕೆಳಗಡೆ ಒಂದು ಬಾಕ್ಸ್ ಅನ್ನ ಕೊಟ್ಟಿದೀವಿ. ಎವ್ರಿಥಿಂಗ್ ಇಸ್ ಡಬಲ್ ಸೈಡ್ ಶೀಟ್ ವರ್ಕ್. ಇದು ಅಂದ್ರೆ ಡೈಮಂಡ್ ವರ್ಕ್ ಅಂತ. ಲೈಕ್ ವಾಟ್ ಈಸ್ ಡೈಮಂಡ್ ಅಂದ್ರೆ ನೋಡಕ್ ಚೆನ್ನಾಗಿ ಕಾಣುತ್ತೆ, ಮತ್ತೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೋಸ್ಕರ ಅದನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬಾ ಪ್ರೀಮಿಯಂ ಆಗಿ ಮಾಡಿದೀವಿ. ತುಂಬಾ ಸಿಂಪಲ್ ಆಗಿದೆ ಈ ಟಿವಿ ಯೂನಿಟ್. ಇದು ಕೂಡ ಆಲ್ರೆಡಿ ಸುಮಾರು ಒಂದು 50-60 ಮನೆಗೆ ಆಲ್ರೆಡಿ ಈ ಟಿವಿ ಯೂನಿಟ್ ಮಾಡಿದೀವಿ. ನಮಗೂ ಅಷ್ಟೇ ತುಂಬಾ ಇಷ್ಟ ಆಯ್ತು ಈ ಟಿವಿ ಯೂನಿಟ್, ಈ ವಾಲಿಗೆ ಡಿಸೈನ್ ಮಾಡೋಣ ಅಂತ ಹೇಳಿ ಮಾಡಿರುವಂತದ್ದು. ಸೊ ಇದು ನಮ್ಮ ಆಫೀಸ್ ನ ಕಂಪ್ಲೀಟ್ ಟೂರ್. ಸೊ ಇದನ್ನ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಸಮಾಧಾನ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನೀವು ಕೂಡ ನಿಮ್ಮ ಅಂದವಾದ ಮನೆಗೆ ಈ ಒಂದು ಸುಂದರವಾದ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಮಾಡಿಸ್ಕೊಂಡು ಖುಷಿ ಪಡಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.